Dear students, welcome to chemistry online class and also welcome to second PUC science. Dear students, ನಿಮ್ಮ ಎಜುಕೇಷನ್ ಲೈಫ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಸ್ಟೇಜ್ ಅಂದರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್. ನೀವೇನಾದ್ರು ಸಾಧನೆ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೂ ಹಿಯರ್ ಓನ್ಲಿ. ಸೊ ಇದಕ್ಕೆ ಏನು ಮಾಡಬೇಕು? ಓನ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡಬೇಕು. ಆಸಕ್ತಿಯಿಂದ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯಾರಿಗೂ ಸಾಧ್ಯ. ಎಲ್ಲರೂ ನಮ್ಮ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು, ಒಳ್ಳೆಯ ಕಾಲೇಜನ್ನು ಪಡಿಬೋದು. ಬಟ್ ಫಾರ್ ದಟ್ ಏನು ಬೇಕು? ಡೆಡಿಕೇಶನ್ ಬೇಕು, ವರ್ಕ್ ಬೇಕು. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ವಿ ಕ್ಯಾನ್ ನಾಟ್ ಕಂಡಕ್ಟ್ ಎ ಆಫ್ಲೈನ್ ಕ್ಲಾಸ್. ಸೊ ಯು ಹ್ಯಾವ್ ಟು ಅಡ್ಜಸ್ಟ್ ಟು ದ ಆನ್ಲೈನ್ ಕ್ಲಾಸ್. ರೆಗ್ಯುಲರ್ ಆಗಿ ಕ್ಲಾಸನ್ನು ನೋಡಿ. ಏನಾದರೂ ಡೌಟ್ಗಳಿತ್ತಂದರೆ ಕೇಳಿ. ಡೆಫಿನೆಟ್ಲಿ ನಾವು ನಿಮಗೆ ಏನು ಮಾಡ್ತೀವಿ? ರೆಸ್ಪಾಂಡ್ ಮಾಡ್ತೀವಿ. ವಾಟ್ಸಪ್ನಲ್ಲಿ ಕೇಳಿ ಅಥವಾ ಡೈರೆಕ್ಟ್ ಕಾಲ್ ಮಾಡಿ ಕೇಳಿ. ಯಾವುದಕ್ಕೂ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಬಟ್ ಏನಾಗಬೇಕು? ಯು ಹ್ಯಾವ್ ಟು ವರ್ಕ್ ಇಟ್. ಇಲ್ಲ ನಾನು ಮತ್ತೊಂದು ಸರಿ ನೋಡ್ತೀನಿ, ಯಾವಾಗೋ ನೋಡ್ತೀನಿ ಅಂತ ಹೇಳಬೇಡಿ. ಕರೆಕ್ಟ್ ಟೈಮ್ ಟೇಬಲಲ್ಲಿ ಕ್ಲಾಸನ್ನು ನೋಡಿ ಆ್ಯಂಡ್ ನೋಟ್ಸನ್ನು ಮಾಡ್ಕೊಳ್ಳಿ. ವಿಲ್ ಗಿವ್ ದ ನೋಟ್ಸ್ ಆಲ್ಸೋ. ಅದ್ರ ಜೊತೆ ಮೇನ್ ಪಾಯಿಂಟನ್ನು ಬರೀಲಿಕ್ಕೆ ಪ್ರಯತ್ನ ಪಡಿ. ಮತ್ತು ನಾವು ಕೇಳಿದವಾಗ ಅದನ್ನು ತೋರಿಸ್ಬೇಕು. ಸೊ ನಮಗೆ ತೋರಿಸೋಕ್ಕಿಂತ ನೀವು ಆ ರೀತಿ ಮೈಂಡ್ ಸೆಟ್ಟನ್ನು ಮಾಡಬೇಕು. ನಮಗಾಗಲ್ಲ, ನಿಮಗಾಗಿ ವರ್ಕ್ ಮಾಡಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಅಚೀವ್ ಇನ್ ಎ ಲೈಫ್. ಸೊ ಸಿ ಇ ಟಿ ಇದೆ, ಜೆ ಇ ಇದೆ, ನೀಟ್ ಇದೆ, ಎಲ್ಲ ಎಕ್ಸಾಮ್ಗಳನ್ನು ಮಾಡ್ಬೋದು. ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಮತ್ತು ಪಾಠ ಕೇಳಿದ್ರೆ, ನೀವು ಕೆಲವೊಂದು ಎಕ್ಸಾಂಪಲನ್ನು ಕ್ವಶನನ್ನು ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ನೀವು ಯಾವ ಎಕ್ಸಾಮ್ ಅನ್ನೋದು ಮಾಡ್ಬೋದು. ಓಕೆ, ಫಾರ್ ದ್ಯಾಟ್ ಏನಾಗಬೇಕು? ಕಾನ್ಸೆಪ್ಟು ಅರ್ಥ ಆಗಬೇಕು. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸಿಂಪಲ್ ಬೈಪಾರ್ಟನ್ನು ಮಾಡಬೇಡಿ. ಕಾನ್ಸೆಪ್ಟನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಆಫ್ಟರ್ ದ್ಯಾಟ್ ನೀವು ಏನು ಕ್ವಶನ್ ಇದೆಯೋ, ಯಾವ ಕ್ವಶನ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಓಕೆ, ವಿತ್ ದಿಸ್ ಇಂಟ್ರೊಡಕ್ಷನ್. ಸೊ ಯುವರ್ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ. ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಲಿ ಏನೆಲ್ಲ ಇದೆ? ಲಾಸ್ಟ್ ಇಯರ್ ಹಾಗೆ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗ್ಯಾನಿಕ್ ಇದೆ, ಆರ್ಗ್ಯಾನಿಕ್ ಇದೆ, ಕೆಲವೊಂದು 2-3 ಬಯೋಕೆಮಿಸ್ಟ್ರಿ ಚಾಪ್ಟರ್ ಇದೆ. ಓಕೆ, ಸೊ ಫಸ್ಟ್ ಟೆಕ್ಸ್ಟ್ ಬುಕ್ದಲ್ಲಿ ಯು ಹ್ಯಾವ್ ಎ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಆ್ಯಂಡ್ ಇನ್ಆರ್ಗ್ಯಾನಿಕ್. ಇನ್ ಸೆಕೆಂಡ್ ಬುಕ್ನಲ್ಲಿ ಯು ಹ್ಯಾವ್ ಆರ್ಗ್ಯಾನಿಕ್ ಆ್ಯಂಡ್ ಬಯೋಕೆಮಿಸ್ಟ್ರಿ ಚಾಪ್ಟರ್ಸ್. ಸೊ ಸಬ್ಜೆಕ್ಟ್ ವೈಸ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಕಂಪೇರ್ ಮಾಡಿದ್ರೆ ದಿಸ್ ಇಯರ್ ಸಿಲೆಬಸ್ ಈಸ್ ಈಸಿ. ಯಾಕಂದರೆ ಫಿಸಿಕಲ್ ಕೆಮಿಸ್ಟ್ರಿ ಲಾಸ್ಟ್ ಇಯರ್ ವಾಸ್ ವೆರಿ ವಾಸ್ಟ್. ಈ ವರ್ಷ ಹಾಗಿಲ್ಲ. ಫಿಸಿಕಲ್ ಕೆಮಿಸ್ಟ್ರಿ ಈಸ್ ಈಸಿ, ಇನ್ ಆರ್ಗ್ಯಾನಿಕ್ ಆಲ್ಸೋ ಈಸಿ. ಬಟ್ ಆರ್ಗ್ಯಾನಿಕ್ಗೆ ಬಂತಂದರೆ ಸ್ವಲ್ಪ ಲಿಟ್ಲ್ ಬಿಟ್ ಹೈ ಇರಲಿಲ್ಲ ಅಷ್ಟೇ ಬಿಟ್ಟರೆ. ಬಟ್ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಸೆಕೆಂಡ್ ಇಯರ್ ಸಿಲೆಬಸ್ ಈಸ್ ಈಸಿ. ಓಕೆ, ಮತ್ತು ಏನಾಗಬೇಕು? ಯು ಹ್ಯಾವ್ ಎ 2 ಟೆಕ್ಸ್ಟ್ ಬುಕ್. ನೀವು ಲಾಸ್ಟ್ ಇಯರ್ ನೋಡಿದ್ದೀರಿ, ದ ಫಸ್ಟ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಸೆಕೆಂಡ್ ಟೆಕ್ಸ್ಟ್ ಬುಕ್. 2 ಟೆಕ್ಸ್ಟ್ ಬುಕ್ಕನ್ನು ಯು ಹ್ಯಾವ್ ಟು ಪರ್ಚೇಸ್. ಮತ್ತು ಟೆಕ್ಸ್ಟ್ ಬುಕ್ಕನ್ನು ಓದಿ. ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟ್ ಈಚ್ ಲೈನನ್ನು ಓದಿ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಟೆಕ್ಸ್ಟ್ ಬುಕ್ಕನ್ನು ಓದಿ ಅಷ್ಟೇ ಸಾಕು. ಮತ್ತು ಯಾವುದಾದ್ರು ಕ್ವಶನನ್ನು ಬಿಡಿಸಿದ್ರೆ ಸಾಕು. ಓಕೆ, ದ ಫಸ್ಟ್ ಚಾಪ್ಟರ್ನಲ್ಲಿ, ಫಸ್ಟ್ ಟೆಕ್ಸ್ಟ್ ಬುಕ್ನಲ್ಲಿ ದ ಫಸ್ಟ್ ಚಾಪ್ಟರ್ ಈಸ್ ಸಾಲಿಡ್ ಸ್ಟೇಟ್. ದ ಸಾಲಿಡ್ ಸ್ಟೇಟ್. ಲಾಸ್ಟ್ ಇಯರ್ ಯು ಹ್ಯಾವ್ ಸ್ಟಡಿಡ್ ದ ಸ್ಟೇಟ್ಸ್ ಆಫ್ ದ ಗ್ಯಾಸಿಯಸ್ ಸ್ಟೇಟ್ ಆ್ಯಂಡ್ ಲಿಕ್ವಿಡ್ ಸ್ಟೇಟ್. ಸೊ ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಎ ಗ್ಯಾಸಿಯಸ್ ಸ್ಟೇಟ್? ಅಲ್ಲಿ ಏನು ನೋಡ್ತೀರಿ? ಗ್ಯಾಸಿಯಸ್ ಸ್ಟೇಟಲ್ಲಿ ಎಲ್ಲ ಗ್ಯಾಸಿಗೂ ಆಲ್ಮೋಸ್ಟ್ ಸೇಮ್ ಪ್ರಾಪರ್ಟಿ ಇದೆ. ಅದನ್ನು ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ನಲ್ಲಿ ಕಲಿತೀವಿ. ದರ್ ಪ್ರಾಪರ್ಟಿ ವೈಸ್ ದರ್ ಇಸ್ ನೋ ಮಚ್ ವೇರಿಯೇಷನ್, ಆಲ್ಮೋಸ್ಟ್ ದೇ ಆರ್ ಸಿಮಿಲರ್. ಸೊ ನೆಕ್ಸ್ಟ್ ಲಿಕ್ವಿಡ್ಸ್ನಲ್ಲೂ ಅಷ್ಟೇ ಸ್ವಲ್ಪ ವೇರಿಯೇಷನ್. ಗ್ಯಾಸಸ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವೇರಿಯೇಷನ್, ಬಟ್ ದೇ ಆರ್ ಆಲ್ಸೋ ನಾಟ್ ಟೂ ಮಚ್ ಆಫ್ ವೇರಿಯೇಷನ್. ಬಟ್ ದ ಸಾಲಿಡ್ ಸ್ಟೇಟಿಗೆ ಬರ್ತದೆ, ದೇ ಹ್ಯಾವ್ ದ ವೈಡ್ ರೇಂಜ್ ಆಫ್ ಪ್ರಾಪರ್ಟೀಸ್. ನೀವು ಗೊತ್ತಿರ್ಬೋದು, ಕೆಲವೊಂದನ್ನು ಈ ಎಲೆಕ್ಟ್ರಿಕಲ್ ಪ್ರಾಪರ್ಟಿಯನ್ನೇ ಯು ಹ್ಯಾವ್ ನೋಡಿದ್ರೆ ಕೆಲವೊಂದು ಹೈಲಿ ಸೂಪರ್ ಕಂಡಕ್ಟರ್ವರೆಗೂ ಇದೆ. ಕಂಡಕ್ಟರ್, ವೆರಿ ಗುಡ್ ಕಂಡಕ್ಟರ್,
bad conductor, insulator, so much very variety are there in the electrical conduction. Like that, they have the, for every property, there is a wide range. So, because of that, we are in day-to-day life, we are mainly using a solids. Right? They have the different properties. See, why they have a different properties? ಯಾಕೆ ಲಿಕ್ವಿಡಿಗೆ ಮತ್ತು ಗ್ಯಾಸಿಗೆ ಕಂಪೇರ್ ಮಾಡಿದರೆ ಸಾಲಿಡ್ಸಿಗೆ ಏನು why the wide range of properties? So ಇಲ್ಲಿ ನಮಗೆ ಗೊತ್ತಿದೆ the three physical state, the solid, liquid and gases. Why they are solids, why they are liquids, why they are gases at room temperature? Because of the two things. One is intermolecular force of attraction, another is the temperature. See, normal temperature ನಲ್ಲಿ ಯಾವುದು ರೂಮ್ ಇದು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ನಲ್ಲಿ ನಮಗೆ ಏನು ಪ್ಲೇ ಮಾಡೋದು ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ the solids, why the solids have wide range of property ಕೇಳಿದ್ರೆ because of two reasons. One is the arrangement of particles. Arrangement of particles. ಎರಡನೇದು ಬಂದರೆ intermolecular force of attraction. Intermolecular force of attraction. So, ಇವೆರಡು ಪ್ರಾಪರ್ಟಿ, these two things mainly decides a property of a matter. Suppose you want to get the desired solid, you have to know what is the particle arrangement, what is the intermolecular force of attraction. So, ಈ ಚಾಪ್ಟರ್ನಲ್ಲಿ ನಾವು ಮೇನ್ ಕಲಿಯೋದು ಅರೇಂಜ್ಮೆಂಟ್ ಆಫ್ ಎ ಪಾರ್ಟಿಕಲ್ಲು ಆ್ಯಂಡ್ ದರ್ ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೋಡಿ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಿಸ್ ಫಸ್ಟ್ ಚಾಪ್ಟರ್ ಇಟ್ಸ್ ಎ ಈಸಿ ಚಾಪ್ಟರ್. ಎಲ್ಲರಿಗೂ ಪ್ರಯೋಜನ ಬರುತ್ತೆ. ಯಾರಿಗೆ? ಆರ್ಡಿನರಿ ಸ್ಟೂಡೆಂಟ್ನಿಂದ ಎಲ್ಲರಿಗೂ ಬೋರ್ಡ್ ಎಕ್ಸಾಮಿಗೆ ಇದು ಮಾಡಿದ್ರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ದರ್ಫೋರ್ ನೀವು ಇದನ್ನು ಕರೆಕ್ಟಾಗಿ ಕಲ್ತ್ಬಿಟ್ರೆ, ಫಸ್ಟ್ ಚಾಪ್ಟರ್ ಒಂದು ಕರೆಕ್ಟಾಗಿ ಕಲ್ತ್ರೆ ದ ಅದರ್ ಚಾಪ್ಟರು ಈಸಿ ಆಗುತ್ತೆ. ಓಕೆ, ಹಿಯರ್ ಏನಾಯಿತು? why the solids have the wide range properties? Because of these two reasons. ಯಾವ್ಯಾವುದು? ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ ಇಂದ, ಇನ್ನೊಂದು ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ here the first, what we are going to study in this chapter, the types of solid, the classification of solids. Solids ಅನ್ನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀರಿ ಅಂತ. ಸೊ ಹಿಯರ್ on the basis of arrangement of particles, the solids are broadly classified into two types. ಯಾವುದ್ರ ಮೇಲೆ? On the arrangement of particles. See, first one is a crystalline, second one is amorphous. Second one is amorphous. See, what they differ, how they are differ. Already I told that on the basis of arrangement of particles. In a crystalline solids, the particle arrangement is regular, orderly. It's long range. Long range, they are orderly. They are arranged. There is no change in the order of the particle. So, long range of arrangement of particles. What we are finding in a crystalline solids. Say, amorphous ಏನು? The arrangement of particles is only short range. After a short range arrangement, again it changes. Say, how they are arranged? ಯಾವ ರೀತಿ ಅರೇಂಜ್ ಆಗಿರುತ್ತೆ? ಡಿಪೆಂಡ್ಸ್ ಅಪಾನ್ ಹೌ ಯು ಆರ್ ಪ್ರಿಪೇರ್ಡ್ ದ amorphous solids. amorphous solid ಅನ್ನು ಯಾವ ರೀತಿ ತಯಾರಾಗ್ತಾ ಅನ್ನೋದ್ರ ಮೇಲೆ ದ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ನಮಗೆಲ್ಲ ಗೊತ್ತಿರ್ಬೋದು amorphous ಅಂದರೆ ಯಾವುದು? ದ ಪ್ಲಾಸ್ಟಿಕ್ಸ್, ವುಡ್, ಗ್ಲಾಸ್ or your polymers, they are all coming under your amorphous. ಅದರ ಬಿಟ್ಟರೆ ಕ್ರಿಸ್ಟಲೈನ್ ಅಂದರೆ ಯಾವುದು? ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಕ್ರಿಸ್ಟಲೈನ್. ಮ್ಯಾಟಲ್ಸ್ ಆರ್ ಕ್ರಿಸ್ಟಲೈನ್ ಆ್ಯಂಡ್ ಯುವರ್ ಸಾಲ್ಟ್, ಶುಗರ್ ಆ್ಯಂಡ್ ಯುವರ್ ಯಾವುದು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್, ಸೋಡಿಯಂ ಕ್ಲೋರೈಡ್ ಇರ್ಬೋದು, ಪೊಟ್ಯಾಷಿಯಂ ನೈಟ್ರೇಟ್, ದೇ ಆರ್ ಆಲ್ ಕಮಿಂಗ್ ಅಂಡರ್ ದ ಕ್ರಿಸ್ಟಲೈನ್ ಸಾಲಿಡ್.
ಸೊ ಯಾವ ರೀತಿಯ ಡಿಫರ್ ಮೇನ್ ಡಿಫರೆನ್ಸ್ ಈಸ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್. ಸೊ ಕ್ರಿಸ್ಟಲೈನ್ದಲ್ಲಿ ಏನಿದೆ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ ಈಸ್ regular. It's a long range of order. But in amorphous, they have a very short range of order. Because of that, the crystalline solids have definite geometrical shape. ಏನಾಗ್ತದೆ ಈ ಪಾರ್ಟಿಕಲ್ ಅರೇಂಜ್ಮೆಂಟು ರೆಗ್ಯುಲರ್ ಇರೋದ್ರಿಂದ ಏನಾಗ್ತದೆ ಈ ಎರಡು ಆಟಮ್ಗಳ ಮಧ್ಯೆ ಇರೋ ಡಿಸ್ಟೆನ್ಸು ಅದರ ಆ್ಯಂಗಲ್ ಆಲ್ ಆರ್ ದ ಡೆಫಿನಿಟ್. ಬಿಕಾಸ್ ಆಫ್ ದಟ್ ದೇ ಹ್ಯಾವ್ ದ ಡೆಫಿನಿಟ್ ಶೇಪ್. On other hand, the amorphous solids have irregular shape. Shape ಏನಾಗ್ತದೆ ರೆಗ್ಯುಲಾರಿಟಿ ಇರುತ್ತದೆ. ಸೊ ಅದು ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ ಅನ್ನೋದು ಪಾರ್ಟಿಕಲ್ ಮೇಲೆ ಇದು ಶೇಪು ಬೇರೆ ಬೇರೆ ಇದು ಆಗ್ತಾ ಇರುತ್ತೆ. ದೇ ಹ್ಯಾವ್ ನೋ ಡೆಫಿನೆಟ್ ಶೇಪ್. ಸೊ ಸೆಕೆಂಡ್ ಒನ್ ಈಸ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್. ನಾನೀಗ ಆಲ್ರೆಡಿ ಹೇಳಿದ್ದೀನಿ ದ crystalline solids have a long range of arrangement of particles. The arrangement of particles is like regular for long range. On the other hand, your amorphous solids have a short range of arrangement of particles. So this is the two difference. The other difference are in nature. Nature wise, how they are different. ಯಾವ ರೀತಿ ಡಿಫರೆನ್ಸ್ ಇದೆ ನೋಡಿ. ಈ ಕ್ರಿಸ್ಟಲೈನ್ ಸಾಲಿಡ್ ನಾವೇನಿದ್ವಿ ಟ್ರೂ ಸಾಲಿಡ್ಸ್ ಅಂತ ಹೇಳ್ತೀವಿ. ದ amorphous solids are called the pseudo solids or super cooled liquid ಅಂತ ಹೇಳ್ತೀವಿ. ವಾಟ್ ಇಸ್ ದಟ್ ಮೀನ್ ಟ್ರೂ ಸಾಲಿಡ್ ಆ್ಯಂಡ್ pseudo solid? Pseudo ಅಂತ ಹೇಳಿದ್ರೆ 100% ನಾಟ್ ಕರೆಕ್ಟ್ ಅದು ಅಂತ. ಸೊ ವಾಟ್ ಇಸ್ ವೈ ದಿಸ್ ವರ್ಡ್ ಹೆಸ್ ಕೆಮ್ ನೋಡಿ. ದ ಗ್ಯಾಸಸ್ ಮತ್ತು ಲಿಕ್ವಿಡ್ ನಾವು ಕೇಳಿದ್ದೀವಿ. ವಾಟ್ ದೇ ಆರ್ ಕಾಲ್ಡ್? They are collectively called fluids. The gases or liquids are called fluids. Why they are called fluid? They have an ability to flow. Their molecules are not tightly binded. Because of that, they can move. So they are called fluids. But solids, in solids, the particles are tightly arranged. They are non-fluid. But if you look at the amorphous solids, ನೀವು ಓಲ್ಡ್ ಬಿಲ್ಡಿಂಗಿನ ಗ್ಲಾಸ್ ಫ್ರೇಮನ್ನು ನೋಡಿದ್ರೆ ಏನಾಗಿರುತ್ತೆ, ಕೆಳಗಡೆ ದಪ್ಪಾಗಿರುತ್ತೆ ಕಂಪೇರ್ಡ್ ಟು ದ ಟಾಪ್. ವೈ? ದ ಗ್ಲಾಸ್ ಹ್ಯಾಸ್ ಫ್ಲೋಡ್. ಸೊ ಅದರ ಅರ್ಥ ಏನು? ದ ಗ್ಲಾಸ್ ಇಸ್ ಎಬಿಲಿಟಿ ಟು ಮೂವ್. ಇಟ್ಸ್ ಎ ಫ್ಲೋಯಿಂಗ್ ಕೆಪಾಸಿಟಿ. ಸೊ ಹೆನ್ಸ್ ಇಟ್ಸ್ ಕಾಲ್ಡ್, ಇಟ್ಸ್ ನಾಟ್ ಎ ಟ್ರೂ ಸಾಲಿಡ್. It's a pseudo solid. It looks like a solid, but it's not a solid. Or it's another word there. It's called a super cool liquid. Super cool liquid. So, on the other hand, the crystallines have no fluid character. Therefore, they are called true solids. ಇದು ಟ್ರೂ ಸಾಲಿಡ್ ಮತ್ತು ಸುಡೋ ಸಾಲಿಡ್ ಅನ್ನೋ ಶಬ್ದ ಯಾಕೆ ಬಂತು ಅಂತ ಹೇಳಿದ್ರೆ ಆನ್ ದಿ ಬೇಸಿಸ್ ಆಫ್ ದ ಫ್ಲೂಯಿಡಿಟಿ. ಸೊ ಫ್ಲೂಯಿಡ್ ಕ್ಯಾರೆಕ್ಟರ್ ಯಾರಿಗೆ ಬರಬೇಕು? ಲಿಕ್ವಿಡಿಗೆ ಮತ್ತು ಗ್ಯಾಸಸ್ಸಿಗೆ ಬರಬೇಕು. ಈ amorphous-ಗೂ ಅದು ಇರೋದ್ರಿಂದ ದೇ ಆರ್ ಕಾಲ್ಡ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಆರ್ ಸೂಡೋ ಸಾಲಿಡ್. ಓಕೆ. ಸೊ another is a physical nature. So this is important. Physical nature. So the crystalline are called anisotropic and amorphous are called isotropic. What is the meaning of anisotropy ಮತ್ತು ಐಸೋಟ್ರೋಪಿ? ಎನಿಸೋಟ್ರೋಪಿ ಮತ್ತು ಐಸೋಟ್ರೋಪಿ ಅಂದರೆ ಏನು ನೋಡಿ. ಈ ಕ್ರಿಸ್ಟಲೈನ್ದಲ್ಲಿ ನಾವು ಏನು ನೋಡಿದ್ವಿ? ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್, ಲಾಂಗ್ ರೇಂಜ್ ಆಫ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್. ನಾವು ಯಾವುದೋ ಒಂದು ಅಯಾನಿಕ್ ಸಾಲಿಡನ್ನು ನಾವು ಬರೆದ್ರೆ ಏನು ಬರೀಬೋದು? ಒಂದು ಆ್ಯನಾಯನ್ನು ಮತ್ತು ಚಿಕ್ಕದೊಂದು ಕ್ಯಾಟಯನ್, ಹಾಗೆ ಬರೀತಾ ಹೋಗ್ಬೋದು. ಆ್ಯನಾಯನ್ನು, ಕ್ಯಾಟಯನ್, ಆ್ಯನಾಯನ್ನು. So like this you can write a long range of arrangement of particles. Okay. ನೋಡಿ, see what is the anisotropy ಅಂದರೆ ಏನು? Some physical property. So you are measured for crystalline solid. It's a directional. Directional ಅಂದ್ರೇನು?
If you measure in a different direction, you will get a different value. ಯಾವ್ಯಾವುದು? Suppose refractive index or electrical resistance. These are the property for crystalline solid. Suppose you measure at a different direction, you will get a different value. Why it is so? Suppose you move in this direction, you will get a one type of particle. Suppose you move like this, you will get another type of particle. If suppose you move in this direction, you will get another type of particle because of the regular arrangement. So what you will get? You will get different values for this experiment, for refractive index or electrical resistance. Hence the word there, what is the word? Anisotropy. ಆ ಶಬ್ದವನ್ನು you have to familiarize. ಅರ್ಥ ಆಗ್ತದೆಯಾ? ಓಕೆ. ನೆಕ್ಸ್ಟು ಐಸೋ. ಐಸೋ ಅಂತ ಪ್ರಿಫಿಕ್ಸ್ ಅನ್ನು ಯಾವಾಗ ಯೂಸ್ ಮಾಡ್ತೀರಿ? when you use the word prefix iso, say for on other hand, for amorphous solids, these physical properties are same for all direction. ಯಾವ ಡೈರೆಕ್ಷನ್ ಮೆಜರ್ ಮಾಡಿದ್ರು ನಿಮ್ಗೆ ಅದೇ ಫಿಸಿಕಲ್ ಪ್ರಾಪರ್ಟಿ ಈ ಫಿಸಿಕಲ್ ಪ್ರಾಪರ್ಟಿ ವ್ಯಾಲ್ಯೂ ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಗ್ಲಾಸಿಗೆ ನೀವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಸಪೋಸ್ ಯು ಮೆಜರ್ ಇನ್ ಎನಿ ಡೈರೆಕ್ಷನ್ ಯು ವಿಲ್ ಗೆಟ್ ಎ ಸೇಮ್ ವ್ಯಾಲ್ಯೂ. ದಿಸ್ ಎ amorphous. ಸೊ ಅನಿಸೋಟ್ರೋಪಿ ಮತ್ತು ಐಸೋಟ್ರೋಪಿ, ಯು ಹ್ಯಾವ್ ಟು familiarize these two words. Next is a melting point. ಮೆಲ್ಟಿಂಗ್ ಪಾಯಿಂಟನ್ನು ನೀವು ನೋಡಿರ್ಬೋದು. ಸಪೋಸ್ ಯು ಹೀಟ್ ದ ಪ್ಲಾಸ್ಟಿಕ್ ಏನಾಗ್ತದೆ? ಸ್ಲೋಲಿ ಮೆಲ್ಟ್ಸ್, ಸ್ಲೋಲಿ melts at another temperature. It will be completely melt like this. It melts over the long range of a temperature, not at sharp at one temperature. So what you are saying, it melts over a range of a temperature. ಎಲ್ಲರೂ ಇದನ್ನು ಪ್ಲಾಸ್ಟಿಕ್ಕನ್ನು ಮಾಡೋದು ಕಾಣಿಸ್ತಿರ್ತಾರೆ. ಅದೇ ಆನ್ ಅದರ್ ಹ್ಯಾಂಡ್ ದ ಕ್ರಿಸ್ಟಲೈನ್ಸ್ ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ನೀವು ಐಸನ್ನು ಮೆಲ್ಟ್ ಮಾಡಿದ್ರೆ ಎಟ್ ಎಕ್ಸಾಕ್ಟ್ಲಿ ದ 0 degree centigrade ಇಟ್ಸ್ ಮೆಲ್ಟ್ಸ್. ಸೊ ನಾಟ್ ಓನ್ಲಿ ಐಸ್, so all crystalline solids melts at a particular temperature. So this is the difference, melting point wise they are different. This to cleavage property. ನೀವು ಈ ಕ್ರಿಸ್ಟಲೈನ್ ಸಾಲಿಡನ್ನ ಕಟ್ ಮಾಡಿದ್ರೆ, ಶಾರ್ಪ್ ಟು ಲೀವ್ಸ್ ಮಾಡಿ ಕಟ್ ಮಾಡಿದ್ರೆ, ಯು ವಿಲ್ ಗೆಟ್ ಎ ಸ್ಮೂತ್ ಸರ್ಫೇಸ್. ಫಾರ್ ಕ್ರಿಸ್ಟಲೈನ್ ಸರ್ಫೇಸ್ ಯು ವಿಲ್ ಗೆಟ್ ಎ ಸ್ಮೂತ್ ಸರ್ಫೇಸ್. ದ ಸ್ಮೂತ್ ಸರ್ಫೇಸ್ ಆರ್ ಎ ಕ್ಲೀನ್ ಕ್ಲೀವೇಜ್ ಅಂತಲೇ ಹೇಳ್ಬೋದು. When you cut the amorphous solids, you will get a irregular surface or irregular shape. So the cleavage is not smooth. So these are the major difference between the crystalline and amorphous. So most of the solids are a crystalline solid. So suppose ನಿಮಗೆ ಕೇಳಿದ್ರೆ, say which one, what type of solids ಯಾವುದು? Polythene or your potassium nitrate or your quartz, SiO2, quartz, glass, or your copper, or polythene, cellophane. So what type of solids? ಇವು ಯಾವುದೆಲ್ಲ ಯಾವ ಸಾಲಿಡ್ ಕೇಳಿದ್ರೆ ಅವಾಗ ಏನು ಹೇಳ್ತೀರಿ ನೋಡಿ. ದಿಸ್ ಪಾಲಿಮರ್ಸ್, polythene or cellophane, polythene or PVC, polyvinyl chloride, these are all amorphous solids. ನೋಡಿ ಇಲ್ಲಿ ಕ್ವಾರ್ಟ್ಸ್ನಲ್ಲಿ ನಾನು 2 example I ಹೇಳ್ತೀನಿ. ಕ್ವಾರ್ಟ್ಸ್ glass and quartz silica. See here, a quartz glass is a amorphous, a quartz is a crystal. Silica is a crystalline, a quartz glass is a amorphous. ನೋಡಿ ಕೆಲವೊಂದ್ಸರಿ ಎಕ್ಸಾಂಪಲ್ which crystalline solid it is ಅಂತ ಕೇಳಿದ್ರೆ you are able to answer. So all glasses, plastics,
or polymers, they are coming under amorphous. The most of them are crystalline solids. Okay, this is the classification. ಇದು first classification of solids. ಇದು ನಂತರ ಬರೋದು the crystalline solids. Okay. So next is the types of crystalline solids. Crystalline solid classification ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. The crystalline solid we are classified into the 4 types. One is a molecular, second one is ionic solids, third one is covalent or network, the fourth one is a metallic. So ಇಲ್ಲಿ basis ಏನು classification, what is the basis for classification? The constituent particle and intermolecular force of attraction. Classification is based upon the nature of a constituent particle and intermolecular force of attraction or interparticle force of attraction. Better word is interparticle force of attraction. So the crystalline solid classification ಯಾವ ರೀತಿ ಮಾಡಿದ್ವಿ, ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್, ಯಾವ ರೀತಿ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ ಇದೆ ಸಾಲಿಡ್ಸ್ನಲ್ಲಿ, ಕ್ರಿಸ್ಟಲೈನ್ ಸಾಲಿಡ್ನಲ್ಲಿ, ಮತ್ತು ದ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್. See what type of force of attraction between the particle. So on the basis we are divided into 4 headings. The first one is molecular solids. The ಹೆಸರೇ ಹೇಳ್ತದೆ ಇಲ್ಲಿ ಏನಿರಬೇಕು, ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ ಸ್ಮಾಲ್ covalent molecules like H2O or H2 or O2, N2, HCl, SO2. So if these are forms of solid, then they are called a molecular solid. Iodine in room temperature is a solid only. Iodine. These are called a molecular solid. So here, what is the force of attraction here? The van der Waals. How the particles are attracted or the molecules are attracted with each other? By van der Waals force. What is van der Waals force? You have studied last year states of matter. So I will rebrush that knowledge. So here, the molecular solid again is classified into 3 types: non-polar, polar and hydrogen bonded. Basis what? The type of van der Waals force. Van der Waals force ಅಂದ್ರೆ ಏನು? So last year you have studied how many types of van der Waals force are there. With the attraction between the 2 molecules. See what is the force of attraction is called? Van der Waals force. See what is van der Waals force? Nodi, it's a weak attraction. See what type of van der Waals force are there? One is a London Wall dispersion. Second one is dipole. Third one is hydrogen bond. So these are the different types of van der Waals forces. So what is dipole? So what is London force? Suppose you have a non-polar molecule like the hydrogen or chlorine. You can take the chlorine or hydrogen. So this bond is not polarized. You first year ಕಲ್ತೀರಿ ಯಾವುದ್ರಲ್ಲಿ chemical bond, polar covalent bond, non-polar. Polar covalent bond ಅಂದರೆ ಏನು? ಎರಡು ಅಟಮಿಗೆ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಇತ್ತಂದರೆ ಈ ಬಾಂಡು ಎಲ್ಲೂ ಪೋಲರೈಸ್ ಆಗಿಲ್ಲ, ಯಾವುದ್ರ ಮೇಲೆ ಚಾರ್ಜ್ ಇರೋದಿಲ್ಲ. ಹಾಗೆ ಇನ್ನೊಂದು ಈ ಯಾವ ರೀತಿ ಅಟ್ರಾಕ್ಷನ್ ಆಗಬೇಕು? ಈ ಮೂಮೆಂಟರಲ್ಲಿ ಈ ಬಾಂಡು ಒಂದು ಕಡೆ ಮೂವ್ ಆಯ್ತಂದರೆ ಅವಾಗೇನಾಗ್ತದೆ, ಒಂದು ಕಡೆ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು, ಇನ್ನೊಂದು ಕಡೆ ಕಡಿಮೆ ಆಗ್ತದೆ. ದೇರ್ ಬೈ ಸಮ್ ಪೊಲಾರಿಟಿ ಇಸ್ ಪ್ರೊಡ್ಯೂಸ್ಡ್ ಬೈ ಇನ್ ಎ molecule by momentary. So this momentary polarization produces the polarization in other molecules also. ಅವಾಗೇನಾಗುತ್ತೆ, ಸ್ವಲ್ಪ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿ
they are attracted with each other. Anyway, ಅಷ್ಟೆಲ್ಲ ಬೇಡ ನಮಗೆ. ಸೊ ಏನು ಬೇಕು, ಲಂಡನ್ ಫೋರ್ಸ್ ಇಸ್ ಎ ವೆರಿ ವೀಕ್ ಫೋರ್ಸ್, ಆರ್ ಡಿಸ್ಪರ್ಷನ್ ಫೋರ್ಸ್ ಇಸ್ ಎ ವೆರಿ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಎಲ್ಲಿರುತ್ತೆ, ನಾನ್ ಪೋಲಾರ್ ಮಾಲಿಕ್ಯೂಲ್ ಇರುತ್ತೆ, ಆರ್ ನಾನ್ ಪೋಲಾರ್ ಆಟಮ್ಸ್, ನೋಬಲ್ ಗ್ಯಾಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಟಮ್ಸ್? ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವೆರಿ ವೀಕ್ ಇರೋದ್ರಿಂದ ದೇ ಆರ್ ವೆರಿ ಲೋ melting solid, very low melting solids. They are not conductor of electricity. To conduct electricity, what is required? Charges are required, charged particles. There is no charges there, therefore they are non-conductor of electricity. So come to the polar molecular solid. The force acting on the polar molecular solid is the dipole. Say for example, if you take the HCl, ಏನಾಗುತ್ತೆ, the chlorine is more electronegative compared to the hydrogen. ಈ ಬಾಂಡ್ ಏನಾಗಿರುತ್ತೆ, ಮೂವ್ ಆಗಿದೆ, ಇಲ್ಲಿ ನೆಗೆಟಿವ್ ಚಾರ್ಜ್, ಇಲ್ಲಿ ಪಾಸಿಟಿವ್ ಚಾರ್ಜ್. ನೋ ಎನದರ್ HCl ಮಾಲಿಕ್ಯೂಲ್ ಬಂದರೆ ಅವಾಗ ಇದ್ರ ನೆಗೆಟಿವ್ ಎಂಡು, ಇದ್ರ ಪಾಸಿಟಿವ್ ಎಂಡು, ಡೈಪೋಲ್, ನೆಗೆಟಿವ್ ಎಂಡ್ ಪಾಸಿಟಿವ್ ಎಂಡ್ ಆರ್ ಅಟ್ರಾಕ್ಟೆಡ್ ವಿತ್ ಈಚ್ ಅದರ್. This force of attraction is stronger than a dispersion force. Because of that, this melting point and boiling point of polar molecular solid is little bit higher than the non-polar. So example ಅಂದರೆ SO2 ಇರ್ಬೋದು, HCl ಇರ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಇಸ್ ದ ಹೈಡ್ರೋಜನ್ ಬಾಂಡ್. ಸೊ ಈ ಹೈಡ್ರೋಜನ್ ಬಾಂಡ್ ಅನ್ನೋದು ನಿಮಗೆ ಎಲ್ಲ ಚಾಪ್ಟರ್ನಲ್ಲೂ ರಿಪೀಟ್ ಆಗಿ ಬರ್ತಾ ಇದೆ. ಕರೆಕ್ಟಾಗಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹೈಡ್ರೋಜನ್ ಬಾಂಡ್. ಸೊ ಇಟ್ಸ್ ಎ ಸ್ಟ್ರಾಂಗ್ ವಾನ್ ಡೆರ್ ವಾಲ್ಸ್ ಫೋರ್ಸ್. ಸಿ ಎಲ್ಲಿ ಹೈಡ್ರೋಜನ್ ಬಾಂಡ್ ಆಗ್ತದೆ, where the hydrogen bond is taking place? If hydrogen is bonded to a highly electronegative atom like chlorine or oxygen or nitrogen, only these three cases hydrogen bond is arises. So now this shared pair of electron between these two atoms is moved mostly towards electronegative atoms. Almost ಎಲ್ಲ ಎಲ್ಲಿಗೆ ಹೋಗುತ್ತೆ, highly electronegative atomಗೆ. ಸೊ ಹೈಡ್ರೋಜನ್ಗೆ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಲ್ಲಿ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಪೋಲಾರ್ ಮೊಲೆಕ್ಯೂಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಸ್ ಮೋರ್ ಆನ್ ದಿಸ್ ಹೈಡ್ರೋಜನ್. ಬಿಕಾಸ್ ಆಫ್ ದಿಸ್ ಹೈ ಪಾಸಿಟಿವ್ ಚಾರ್ಜ್ ಏನು ಮಾಡ್ತದೆ, ದಿಸ್ ಹೈಡ್ರೋಜನ್ ಈಸ್ ಅಟ್ರಾಕ್ಟೆಡ್ ಬೈ ದ electronegative atom of the another molecule. This bond is called hydrogen bond. This has a lot of role in the properties of the your some hydrogen bonded substance. ನೀವು ವಾಟರನ್ನು ನೋಡಿದ್ರಿ, ಅದರ ಬಾಯ್ಲಿಂಗ್ ಪಾಯಿಂಟು 100 ಡಿಗ್ರಿ ಇದೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡ್. ಎನಿವೇ, ಈ ಹೈಡ್ರೋಜನ್ ಬಾಂಡ್ ಎಂಬ ಶಬ್ದವನ್ನು ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಪಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಸಾಲಿಬಿಲಿಟಿ ಆಫ್ ಯುವರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಎಲ್ಲರ ಕಡೆ ಕಲಿತೀರಿ. therefore you have to understand this concept clearly. ಸೊ ಇದರಲ್ಲಿ ಸ್ಟ್ರಾಂಗ್ ಫೋರ್ಸ್ ಯಾವುದು, ವಾನ್ ಡೆರ್ ವಾಲ್ಸ್ ಫೋರ್ಸ್ನಲ್ಲಿ ಸ್ಟ್ರಾಂಗ್ ಯಾವುದು, ಹೈಡ್ರೋಜನ್ ಬಾಂಡ್. ಬಿಕಾಸ್ ಆಫ್ ದಿಸ್ ಸ್ಟ್ರಾಂಗ್ ಫೋರ್ಸ್, ದಿಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ and boiling point are higher than these two. For example, if you take H2O, HF, these are all NH3, these are all hydrogen bonded solids. Okay, so this is the first one is molecular solid. Right? So ಇಲ್ಲಿ constant particle molecular and force of attraction van der Waals. Second one is ionic. Ionic ನೋಡಿದ್ದೀವಿ ನೀವು, ಉಪ್ಪನ್ನು ನೋಡಿದೆ, NaCl ಅಲ್ವಾ. ಸೊ ಇಲ್ಲಿ ಏನು, what is the force of attraction, what is the constituent particles? The cation and anion. Na plus the cation, Cl minus is anion. K ನೋಡ್ತಿದ್ದಾರೆ, K plus NO3 minus. What is the force of attraction? You know the force of attraction. The forces between the two oppositely charged particles are called electrostatic force. What is this force? Electrostatic force. Okay. This is a strong attraction. The strong electrostatic force of attraction is a strong. So ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಈ ವಾನ್ ಡೆರ್ ವಾಲ್ಸ್ ಮಾಡಿದ್ರೆ ದಿಸ್ ಇಸ್ ಮಚ್ ಸ್ಟ್ರಾಂಗರ್. ಬಿಕಾಸ್ ಅಲ್ಲಿ ಕಂಪ್ಲೀಟ್ ಚಾರ್ಜಸ್ ಇರೋದಿಲ್ಲ, ಓನ್ಲಿ ಸ್ಮಾಲ್ ಸಪರೇಷನ್ ಆಫ್ ಚಾರ್ಜಸ್. ಹಿಯರ್ ನಾಟ್ ಲೈಕ್ ದಟ್, ಇಟ್ಸ್ ಎ ಕಂಪ್ಲೀಟ್ ಚಾರ್ಜಸ್ ಆರ್ ದೇರ್. ಬಿಕಾಸ್ ಆಫ್ ದಟ್ ದೇ ಹ್ಯಾವ್ ವೆರಿ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ these two particles. So these two particles are strongly attracted with each other. Therefore their melting point is very high. And the other property, suppose you are electrical conductivity ಮಾಡಿದ್ರೆ,
In a solid state, this particle cannot be moved. That means the solid ionic substance are insulators. They are not conducting electricity. Electricity ಆಗಬೇಕಾದ್ರೆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗಬೇಕು. ಅದೇ ಇದನ್ನು ಮೆಲ್ಟ್ ಮಾಡಿದ್ರೆ ಅವಾಗ ಏನಂತ ಬರೀತೀರಿ, NaCl ಎಲ್ ಅಂತ ಬರೀತೀರಿ, ಲಿಕ್ವಿಡ್ ಮೆಲ್ಟ್ ಮಾಡಿ. ಅಥವಾ ಅದನ್ನು ನೀರಲ್ಲಿ ಕರಗಿಸಿದ್ರೆ NaCl aqueous ಅಂತ ಬರೀತೀರಿ. These are conducting electricity. The ionic molten ionic compound and aqueous solution of ionic compound conduct electricity. Okay. Third one is, see what are the example here? All the your inorganic salts are coming under your ionic compound. The third one is the covalent or network. Covalent or network. See, ಯಾವುದನ್ನು ನೋಡಿದ್ದೀವಿ example, graphite or diamond, silica. So example is important to some CET exam example ಕೇಳಿದ್ರೆ aluminum nitride, diamond, graphite, silicon carbide or silica. So these are the example for covalent solid or network solid. ಏನು force of attraction? Covalent bond. Suppose you look the diamond, each carbon is tetrahedrally bonded to the 4 carbon atom. This carbon again bonded to the 3. It's a network of covalent bond. The bond is not ends. ನೋಡಿ H2O covalent bond ಇದೆ, 2 covalent bond ಆಗಿದ್ರೆ ಒಂದು discrete molecule create ಆಗುತ್ತೆ. ಇಲ್ಲಿ not discrete molecule, it's a gained molecule. ಯಾಕೆ? It's continuity of bond. There is no charges are there, because of that they are non-conductor of electricity. The covalent solids are not conducting electricity because there is no free electron. But exception is there, graphite. Graphite is conducting electricity. Graphite ಅಲ್ಲಿ ಕಾರ್ಬನ್ sp2 ಹೈಬ್ರಿಡೈಸ್ ಆಗಿರುತ್ತೆ, ಅದರಲ್ಲಿ ಒಂದು ಫ್ರೀ ಎಲೆಕ್ಟ್ರಾನ್ ಇರೋದ್ರಿಂದ it can conduct electricity. Okay, so melting point. What about the melting point? Melting point ನೋಡಿದ್ರೆ ಏನಾಗಬೇಕು, ಇಟ್ಸ್ ವೆರಿ ಹೈ. ನೀವು ಇಲ್ಲಿ ಮೆಲ್ಟ್ ಮಾಡಬೇಕಾದ್ರೂ ಯು ಶುಡ್ ಬ್ರೇಕ್ ದಿಸ್ ಬಾಂಡ್, ಕೋವೆಲೆಂಟ್ ಬಾಂಡನ್ನು ಬ್ರೇಕ್ ಮಾಡ್ತಾ ಹೋಗಬೇಕು. ಸೊ ದಟ್ ಇಸ್ ನೀಡ್ಸ್ ಅ ಲಾಟ್ ಆಫ್ ಎನರ್ಜಿ. ದರ್ಫೋರ್ ಯೂಸ್ವಲಿ ದಿಸ್ ಯುವರ್ ಕೋವೆಲೆಂಟ್ ಸಾಲಿಡ್ ಆರ್ ನೆಟ್ವರ್ಕ್ ಸಾಲಿಡ್ ನಾಟ್ ಮೆಲ್ಟ್ಸ್, they are decomposed. Okay, this you have to example also you have to remember. And the next last is the metallic solids. What is metallic solids? Metals alla ನಾವು ನೋಡಿದ್ದೀವಿ, they have the spatial properties. ಏನೆಲ್ಲ spatial property ಇದೆ? So why they are spatial? So this can be explained by metallic bond. So metals ದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಯಾವುದು ಅಂತ ಕೇಳಿದ್ರೆ the metal ions and electrons. ಯಾವುದು? Metal ions and valence electron. ಯಾವುದು? The metals, like what are the constant particles? Metals, ions and electron. So you take the matter. ಇದರಲ್ಲಿ ಸಪೋಸ್ n ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇತ್ತಂದ್ರೆ ಅದು ಕಳ್ಕೊಂಡೇನಂತೆ n ಪ್ಲಸ್ ಆಗುತ್ತೆ, m n ಪ್ಲಸ್ m n ಪ್ಲಸ್ m n ಪ್ಲಸ್. So this metal loses electron and forms a metal ion. These metal ions are orderly arranged in a solids. This is called kernels. So what is kernels? It's the orderly arrangement of the metal ions. So other between is a valence electron. This valence electron is submerged in this metal ion. See, this is a metallic solids. Metals ಅಲ್ಲಿ electron arrangement ಈ ರೀತಿ ಇರ್ತದೆ. Because of it contain a free electron, this electron can move one end to n end. Suppose ನೀವು potential ಅನ್ನು ಅಪ್ಲೈ ಮಾಡಿದ್ರೆ ಅದು ಕ್ಯಾಥೋಡ್ ನಿಂದ ಆನೋಡಿಗೆ ಹೋಗ್ತದೆ. And electrical ನೀವು ಹೀಟ್ ಮಾಡಿದ್ರೆ ಈ free electron carries the thermal energy. They have the luster, they are malleable, they are ductile. So all this property can be explained by this metallic bond. ಇದರಲ್ಲಿ ನಿಮ್ಗೆ ಜಾಸ್ತಿ ಏನಿಲ್ಲ. So but you have to know why they have that type of properties. Okay, so
So these are the classification of your the crystalline solids. ನೋಡಿ ಏನು ಮೇನ್ ನಾನು ಇದನ್ನ ನೋಡಿದ್ರೆ ಏನೆಲ್ಲ ಡಿಫರೆನ್ಸ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ ಅಲ್ಲಿ ಮಾಲಿಕ್ಯುಲರ್ ಸಾಲಿಡ್ ನಲ್ಲಿ ಮಾಲಿಕ್ಯೂಲ್ಸ್ ಇರ್ತದೆ, ಅಯಾನಿಕ್ ಸಾಲಿಡ್ ಅಲ್ಲಿ ಕ್ಯಾಟಯನ್ ಮತ್ತು ಆನಯನ್ಸ್ ಇರ್ತದೆ, ಆ್ಯಂಡ್ ಕೋವಿಲೆಂಟ್ ಸಾಲಿಡ್ ನಲ್ಲಿ ಆಟಮ್ಸ್ ಇರ್ತದೆ, ಆ್ಯಂಡ್ ಮೆಟಾಲಿಕ್ ಸಾಲಿಡ್ ನಲ್ಲಿ ಮೆಟಲ್ ಅಯಾನ್ ಮತ್ತು ಇಲೆಕ್ಟ್ರಾನ್ ಸೊ ಎರಡನೇದು ಬಂದರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಬಂತಂದರೆ ಮಾಲಿಕ್ಯುಲರ್ ಸಾಲಿಡ್ನಲ್ಲಿ ಯಾವುದಿದೆ ವಂಡರ್ವಾಲ್ಸ್ ಫೋರ್ಸ್ ಇದೆ, ಅಯಾನಿಕ್ ಕಂಪೌಂಡ್ನಲ್ಲಿ ಯಾವುದಿದೆ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಕೋವೆಲೆಂಟ್ನಲ್ಲಿ ಯಾವುದಿದೆ ಕೋವೆಲೆಂಟ್ ಬಾಂಡ್ ಇದೆ, ಆ್ಯಂಡ್ ಮೆಟಲ್ಸ್ನಲ್ಲಿ ಯಾವುದಿದೆ ಮೆಟಾಲಿಕ್ ಬಾಂಡ್ ಇದೆ. ಯಾವುದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ತದೆ. ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂತಂದರೆ ಮಾಲಿಕ್ಯುಲರ್ ಸಾಲಿಡ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ವೆರಿ ವೀಕ್ ವಂಡರ್ವಾಲ್ಸ್ ಇರೋದ್ರಿಂದ ದೇ ಹ್ಯಾವ್ ಎ low melting, they are low melting. Ionic are a high melting solid because of strong electrostatic force of attraction. And metals, covalently is very high. Covalently the melting point is very high, and metals is a fairly high. See, the covalent solid, covalent compound, there is network solid or covalent solid. The melting point is very high. ಯಾಕಂತ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. You have to break the covalent bond. So metals is fairly high. Some metals have very high melting point, and some has a little bit low melting points. Okay. Electrical conductivity. Electrical conductivity ಅಂದರೆ you need a charged particle. Charged particle ಎಲ್ಲಿ ಬರುತ್ತೆ ನಮಗೆ metals ನಲ್ಲಿ ಬರುತ್ತೆ. ಯಾಕೆ ಮೆಟಲ್ ಅಯಾನು ಮತ್ತು ಫ್ರೀ ಎಲೆಕ್ಟ್ರಾನ್ ಇರುತ್ತೆ. Ionic compound ನಲ್ಲಿ ಬರ್ತದೆ, but they are in a solid state. The ions are in a fixed position, they cannot move and they cannot conduct electricity, but in a molten and aqueous solution they can conduct electricity. Okay, these are the types of ionic crystalline compounds. The other things, the arrangement of particle ಮತ್ತೆ ಅದರ structure, that we shall discuss in a next class. ನೀವು ಕ್ಲಾಸನ್ನು ನೋಡ್ತಾ ಇರಿ. ಸಪೋಸ್ ನಿಮ್ಗೆ ಏನೇ ಕ್ವಶನ್ ಇತ್ತಂದರೆ ಯು ಆಸ್ಕ್ ವಿತ್ ಮೀ. ಸಿ ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್ ಟು ಯುವರ್ ಪ್ರಾಬ್ಲಮ್. ಓಕೆ, ಎನಿವೆ ಥ್ಯಾಂಕ್ ಯು.